ಬಸ್ ತೋರಿಸ್ತಾನೆ ಅನ್ಕೊಂಬೇಡಿ. ಸೊ ಬಸ್ಸಲ್ಲೇ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು. ಇದೆಲ್ಲ ನೈಸ್ ರೋಡ್ ಟೋಲ್ ಪಾಯಿಂಟು. ಸೊ ಇದೆಲ್ಲ ದಾಟ್ಕೊಂಡು ಶ್ರೀ ಕ್ಷೇತ್ರ ಕನ್ನಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಆನ್ ದ ವೇ ಬಸ್ಸಲ್ಲಿ ಇದೆಲ್ಲ ನೈಸ್ ರೋಡ್ ಕ್ರಾಸ್ ಮಾಡ್ಕೊಂಬರುತ್ತೆ. ಡೈರೆಕ್ಟ್ ಮೆಜೆಸ್ಟಿಕ್ಕಿಂದ ಕೆಂಪಾಪುರ ಅಂತ ಊರಿಗೆ ಬಸ್ ಬರುತ್ತೆ. ಸೊ ಮೆಜೆಸ್ಟಿಕ್ಕಲ್ಲಿ ಹತ್ಕೊಂಡ್ರೆ ನೀವು ಸೀದಾ ಕನ್ನಳ್ಳಿ ಎಂಬ ಊರ ಹತ್ರ ಇಳ್ಕೊಂಡ್ರೆ ದೇವಸ್ಥಾನ ಮುಂದೆ ಬಸ್ ಸ್ಟಾಪ್ ಕೊಡ್ತಾರೆ. ಸೊ ರಿಟರ್ನು ಇದೇ ಬಸ್ಸು ಇಲ್ಲೇ ವೆಯ್ಟಿಂಗ್ ಮಾಡ್ಕೊಂಡಿದ್ರೆ ನೀವು ರಿಟರ್ನ್ ಮೆಜೆಸ್ಟಿಕ್ಕಿಗೆ ಹೋಗ್ಬೋದು. ಸೊ ಬಸ್ ನಂಬರ್ ನೋಡ್ಕೊಳ್ಳಿ 241B, ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಪಾಪುರ. ರೂಟ್ ಬಂದು ಮಾಗಡಿ ರೋಡ್, ಕಾಮಾಕ್ಷಿ ಪಾಳ್ಯ, ಗೊಲ್ರಟ್ಟಿ. ಸೊ ಮೈನ್ ದೇವಸ್ಥಾನ ಮುಂದೆ ಬರುತ್ತೆ, ಇಲ್ಲೇ ಸ್ಟಾಪ್ ಕೊಡ್ತಾರೆ. ಸೊ ರಿಟರ್ನು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ರಿಟರ್ನ್ ಇದೇ ಬಸ್ಗೆ ನೀವು ಹೋಗ್ಬೋದು. ಮಿನಿಮಮ್ 50 ರೂಪೀಸ್ ಇದ್ದರೆ ಈ ದೇವಸ್ಥಾನ ನೋಡ್ಕೊಂಬರ್ಬೋದು. ಸೊ ಬೇಡ ಇನ್ನು ಬೇರೆ ಏನಾದ್ರು ಓಡಾಡ್ತೀವಿ ಅಂತಂದರೆ ಟೆಂಪಲ್ಗೆ ಹೋಗ್ಬೇಕಂದ್ರೆ 70 ರೂಪಾಯಿ ಬಸ್ ಪಾಸ್ ತೊಗೊಂಬಿಟ್ರೆ ಆರಾಮಾಗಿ ರೌಂಡ್ ಹಾಕ್ಕೊಂಡು ಇಡೀ ದಿನ ಎಲ್ಲ ಬಸ್ಸಲ್ಲಿ ಸುತ್ಕೊಂಬರ್ಬೋದು. ಈ ದೇವಸ್ಥಾನ ಎಂಟ್ರೆನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ, ವೀರಭದ್ರ ಸ್ವಾಮಿ ಕ್ಷೇತ್ರ. ಮೈನು ಈ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ. ಈ ದೇವಸ್ಥಾನ ಸುತ್ತಲೂ ಪ್ರಕೃತಿಯಿಂದ ಹಾಗೂ ಕೆರೆ ಪಕ್ಕದಲ್ಲೇ ಇರುವಂತಹ ಕನ್ನಳ್ಳಿ ಎಂಬ ಊರಿನಲ್ಲಿ ಪ್ರಖ್ಯಾತ ಹೊಂದಿರುವ ದೇವಸ್ಥಾನ, ಹೆಸರುವಾಸಿ ಆಗಿದೆ. ಸೊ ಗೈಸ್, ಮೈನು ದೇವಸ್ಥಾನ ಎಂಟ್ರಿ ಕೊಡ್ತಾ ಇದ್ದೀನಿ. ಇಲ್ಲೆಲ್ಲ ಕೈ ಕಾಲು ಮುಖ ತೊಳ್ಕೊಂಡು ಹೋಗ್ಬೋದು. ಸೊ ಬನ್ನಿ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ದೇವಸ್ಥಾನಕ್ಕೆ ಬೇಕಾಗಿರುವಂಥ ಪೂಜೆ ಸಾಮಗ್ರಿಗಳೆಲ್ಲ ಇಲ್ಲೇ ಸಿಗುತ್ತೆ. ಸ್ವಲ್ಪ ದೂರ ನಡ್ಕೊಂಡು ಹೋಗಿದ ತಕ್ಷಣ ಮೈನ್ ದೇವಸ್ಥಾನ ಕಾಣಿಸುತ್ತೆ. ಸೊ ಬನ್ನಿ ಹೋಗೋಣ. ಸೊ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕು. ಸುಮಾರು ದೂರ ನಡ್ಕೊಂಡು ಹೋಗ್ತಾರೆ ನಿಮಗೆ ದೇವಸ್ಥಾನ ಗೋಪುರ ಎದುರುಗಡೆನೆ ಕಾಣಿಸುತ್ತೆ. ಇಲ್ಲಿ ಮಂಗಳವಾರ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ಇರುತ್ತೆ, ಹಾಗೂ ಪ್ರತಿದಿನ ಅನ್ನ ದಾಸೋಹ ಇರುತ್ತದೆ. ಗೈಸ್, ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಬಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಸಮುದಾಯ ಭವನ ಕೂಡ ಕಾಣಿಸುತ್ತೆ. ಸೊ ಹಂಗೆ ಸ್ವಲ್ಪ ಮುಂದೆ ನಡ್ಕೊಂಬಂದರೆ ಸ್ವಲ್ಪ ದೂರ ಬಂದರೆ ಇಲ್ಲಿ ಗಣಪತಿ ಮೂರ್ತಿ ಹಾಗೂ ಗಣಪತಿ ಮಂಟಪವನ್ನು ಮಾಡಿದ್ದಾರೆ. ಮೇಯ್ನ್ ಇದೆ ನೋಡಿ, ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ. ಸೊ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನ ಟೈಮಿಂಗ್ ಕೂಡ ಹಾಕಿದ್ದಾರೆ ನೋಡಿ. ಬೆಳಗ್ಗೆ 6 ಗಂಟೆಯಿಂದ ಪ್ರತಿನಿತ್ಯ ಸಂಜೆ 6:30ವರೆಗೂ ಓಪನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಈ ದೇವಸ್ಥಾನದಲ್ಲಿ ಮಂಗಳವಾರ ಹಾಗೂ ಶನಿವಾರ ಭಾನುವಾರ ವಿಶೇಷ ಪೂಜೆ ಇರುತ್ತೆ, ಹಾಗೂ ಮಹಾಸ್ವಾಮಿಗೆ ರುದ್ರಾಭಿಷೇಕವನ್ನು ಏರ್ಪಾಡು ಮಾಡಿರ್ತಾರೆ ಅಂತ ಸ್ವಾಮೀಜಿ ಅವರು ಹೇಳಿದ್ದಾರೆ. ಈ ದೇವಸ್ಥಾನವನ್ನು ಚೋಳರು ಆಳ್ವಿಕೆ ಟೈಮಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಜಾತ್ರೆ, ಕಾರ್ಯಕ್ರಮ, ಮಹೋತ್ಸವಗಳು ನಡೆಯುತ್ತವೆ. ಈ ದೇವಸ್ಥಾನವು ಮಾಗಡಿ ರಸ್ತೆ ನೈಸ್ ರೋಡ್ ಎಕ್ಸಿಟ್ ಬಳಿ ಕನ್ನಳ್ಳಿ ಎಂಬ ಊರಿನಲ್ಲಿ ಪ್ರಖ್ಯಾತವಾಗಿರುವ ಹೆಸರುವಾಸಿ ಆಗಿರುವ ದೇವಸ್ಥಾನವಾಗಿದೆ. ದೇವಸ್ಥಾನ ಆವರಣದಲ್ಲಿ ಕೆಂಡ ತುಳಿತವನ್ನು ನಾವು ನೋಡಬಹುದಾಗಿದೆ, ಹಾಗೂ ದೇವಸ್ಥಾನದ ಮೇನ್ ಒಳಗಡೆ ಗರ್ಭಗುಡಿಯಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಸೊ ಇಲ್ಲೊಬ್ಬರು ಹಾಗೂ
ಇಬ್ಬರು ದ್ವಾರಪಾಲಕರು ಮೈಗೆ ಪಿಟಾಯಿಸಿದರು. ಸ್ವಾಮೀಜಿ ದರ್ಶನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಹಿಂಗೆ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಇದೆಲ್ಲ ಕಚೇರಿ ವಿಭಾಗ ಕಾಣಿಸುತ್ತೆ. ಸ್ಟ್ರೈಟಾಗಿ ಹೋಗಬೇಕು. ಇಲ್ಲಿ ಕೂಡ ನಾಗಪ್ಪನ ಸ್ಥಾಪನೆ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ನಿಮ್ಗೇನು ಕಾಣಿಸುತ್ತೆ ಅದೇ ಕನ್ನಳ್ಳಿ ಕೆರೆ, ವೀರಭದ್ರೇಶ್ವರ ಸ್ವಾಮಿ ಕೆರೆ ಪಕ್ಕದಲ್ಲೇ ಇರುವಂಥ ಪ್ರಖ್ಯಾತವಾಗಿರುವಂಥ ದೇವಸ್ಥಾನ, ಹೆಸರುವಾಸಿಯಾಗಿದೆ. ಮೇಯ್ನು ನಿಮಗೆ ಕೆರೆಯಲ್ಲಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ದೇವಸ್ಥಾನ ದರ್ಶನ ಮಾಡಬೇಕು. ಯಾಕಪ್ಪ ಅಂತಂದರೆ ಪವಿತ್ರವಾಗಿರುವಂತಹ ಕೆರೆ ನೀರಲ್ಲೇ ಸ್ನಾನ ಮಾಡಿ ಬರುವಂಥ ವಿಶೇಷ ದಿನ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಕೆರೆಯಲ್ಲಿ ಬಿಡ್ತಾ ಇಲ್ಲ, ಫುಲ್ಲು ನೀರು ಮೇಲೆ ಬಂದುಬಿಟ್ಟಿರೋದ್ರಿಂದ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಕನ್ನಳ್ಳಿ ಕೆರೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಪಕ್ಕದಲ್ಲೇ ಇದೆ. ಈ ಕೆರೆಯಲ್ಲಿ ಮುಂಚೆ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಿದ್ರಂತೆ. ಇವಾಗ ಫುಲ್ಲು ನೀರು ಮೇಲೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಇಳಿಯೋಕ್ಕಾಗಲ್ಲ. ಫುಲ್ಲು ಗ್ರೀನರಿ ಆಗಿರುವಂಥ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ, ನೀರೆಷ್ಟು ಮೇಲೆ ಇದೆ. ಗೈಸ್, ಕನ್ನಳ್ಳಿ ಕೆರೆ ವ್ಯೂ ಪಾಯಿಂಟ್ ಎಲ್ಲ ತೋರಿಸಿದೆ. ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಚೇರ್ ಗೀರ್ ಎಲ್ಲ ಹಾಕಿದ್ದಾರೆ. ಮಸ್ತಾಗಿ ಟೈಮ್ ಪಾಸ್ ಮಾಡ್ಬೋದು. ಆರಾಮಾಗಿ ನೆಮ್ಮದಿಯಿಂದ ಶಾಂತಿಯಿಂದ ನೇಚರ್ ಎಂಜಾಯ್ ಮಾಡಿಕೊಂಡು ಪಾರ್ಕಿಂದ ಎಕ್ಸಿಟ್ ಆಗಿದ್ರೆ ಮೈನ್ ಗೋಪುರ ಕಾಣಿಸುತ್ತೆ ದೇವಸ್ಥಾನದ್ದು. ಇಲ್ಲಿ ಕೂಡ ನೀವು ನೋಡ್ಬೋದು ನಾಗಪ್ಪನ ಸ್ಥಾಪನೆ ಮಾಡಿದ್ದಾರೆ ಹಾಗೂ ನಾಗಪ್ಪನಿಗೆ ವಿಶೇಷ ಪೂಜೆಯನ್ನೆಲ್ಲ ಮಾಡಿದ್ದಾರೆ.
ಗೈಸ್, ಈ ಕಡೆ ಹೋದರೆ ಲೆಫ್ಟ್ ಸೈಡಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಪಾರ್ಕ್ ಥರ ಮಾಡಿದ್ದಾರೆ. ಅದು ಎಲ್ಲ ಕೆರೆ ಪಾಯಿಂಟು. ಸೊ ಫ್ರೆಂಡ್ಸ್, ಗೋಪುರ ವ್ಯೂ ಪಾಯಿಂಟ್ ಎಲ್ಲ ತೋರಿಸಿದ್ನಲ್ಲ, ಹಂಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಬೇಕು. ಪ್ರತಿನಿತ್ಯ ದಾಸೋಹ ಇರುತ್ತಂತೆ. ಹಾಗೂ ಇಲ್ಲಿ ದೇವತೆಗಳು ಹಾಗೂ ನಾಗರಕಟ್ಟೆ ಎಲ್ಲ ಇದೆ. ಸೊ ಬನ್ನಿ ತೋರಿಸ್ತೀನಿ. ನಾಗಪ್ಪಂಗೆ ಹಾಲೆಲ್ಲ ಎರೆದಿದ್ದಾರೆ. ಸೊ ವಿಶೇಷ ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ಬನ್ನಿ ನೋಡ್ಕೊಂಬರೋಣ. ಸ್ವಾಮೀಜಿ ಅವರ ದರ್ಶನ ಮಾಡ್ಕೊಂಡು ಎಂಟ್ರಿಯಿಂದ ಬರೋವಾಗ ಲೆಫ್ಟ್ ಸೈಡಲ್ಲೇ ದಾಸೋಹ ಭವನ ಹಾಗೂ ಸಮುದಾಯ ಭವನ ಸಿಗುತ್ತೆ. ಮೈನು ರಿಟರ್ನ್ ಬರೋವಾಗ ಅಲ್ಲೇ ದಾಸೋಹ ಭವನ ಇರೋದು. ಗ್ರೀನ್ ಕಲರ್ ಬಿಲ್ಡಿಂಗ್ ಏನು ನೋಡ್ತಿದ್ದೀರಾ, ಇದೇ ದಾಸೋಹ ಭವನ. ಲಾಸ್ಟಲ್ಲಿ ಸ್ಕ್ಯಾನರ್ ಫೋಟೋ ಹಾಕಿರ್ತೀನಿ. ದಾನಿಗಳು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ದೇವಸ್ಥಾನ ಹುಂಡಿಗೆ ಬರುತ್ತೆ ಅಮೌಂಟು. ಸೊ ಇಲ್ಲಿ ಪುಳಿಯೋಗರೆ ಹಾಗೂ ಟೊಮೆಟೊ ಬಾತ್, ಅನ್ನ ಸಾಂಬಾರಿತ್ತು. ಸೊ ಪ್ರಸಾದ ಅಂತೂ ಅದ್ಭುತವಾಗಿತ್ತು. ರ